ನಮಸ್ಕಾರ ನನ್ನ ಎಲ್ಲ ಗೆಳೆಯರೇ. ಇವತ್ತಿನ ನಮ್ಮ ಪ್ಲಾನ್ ಆಯಿತು ದೊಡ್ಡಬಳ್ಳಾಪುರದಿಂದ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ರಿಸರ್ಚ್ ಆ್ಯಂಡ್ ಹಾಸ್ಪಿಟಲ್ಗೆ ಹೋಗಿ ನಮ್ಮ ಫ್ರೆಂಡ್ಗಾಗಿರೋ ಡ್ಯಾಂಡ್ರಫ್ ಇದನ್ನು ತೋರಿಸ್ಕೊಂಡು ಬರ್ಬೇಕಂತ ಅಲ್ಲೋದ್ವಿ. 4 ಗಂಟೆಗೆ ಫುಲ್ ಖಾಲಿ ಹೊಡಿತಾಯಿತ್ತು. ಟೋಕನ್ ತಗೋಬೇಕಾಯ್ತು, ಅದಕ್ಕೋಸ್ಕರ ಕಾಯ್ತಾ ಇದ್ವಿ. ಟೋಕನ್ ಕೊಡೋದು 7 ಗಂಟೆಗೆ ಅಂತ ಅಂದರು. ಕಾಯ್ತಾ ಇದ್ವಿ. 7 ಗಂಟೆಗೆ ಸೂರ್ಯ ಹುಟ್ಟಿದ್ರು, ಇನ್ನೂ ಬಂದಿರಲಿಲ್ಲ. ಈ ಕಡೆ ಸ್ಕಂದಗಿರಿ ಬೆಟ್ಟ, ಮಧ್ಯದಲ್ಲಿ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಅಂಡ್ ರಿಸರ್ಚ್ ಹಾಸ್ಪಿಟಲ್. ಇವನು ಪ್ರಜ್ವಲ್ ಅಂತ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ನಮ್ಮ ಕಾಲೇಜ್ ಫ್ರೆಂಡು. ನಮ್ಮ ಕಾಲೇಜಾಗ ಯಾರಿಗೆ ರೋಸ್ಟ್ ಮಾಡ್ಬೇಕಂದ್ರು ಇವನು ನಾನು ಪಾರ್ಟ್ನರ್ ಆಗಿ ರೋಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ರೋಸ್ಟ್ ಆದನು ಡಬಲ್ ರೋಸ್ಟ್ ಆಗಿರ್ತಾನೆ. ಅದಂತೂ ಪಕ್ಕ 100%. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೆಕ್ಸ್ಟು ಈ ಕಾಲೇಜ್ ಒಳಗೆ ಹಾಸ್ಪಿಟಲ್ ಒಳಗೆ ಹೋಗ್ತೀವಿ. ಯಾಕೆಂದರೆ ನಮ್ಮ ಫ್ರೆಂಡ್ಗೆ ಸ್ವಲ್ಪ ತಲೆಯಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಇರೋದ್ರಿಂದ ತೋರಿಸ್ಕೊಳಕ್ಕೆ ಬಂದಿದ್ದೀವಿ ಇವತ್ತು. ನೆಕ್ಸ್ಟು ಕಂಟಿನ್ಯೂ ಮಾಡ್ತೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಫೋನ್ ಅನ್ನೋದು ಈಚೆಗೆ ತೆಗಿತಾ ಇರಲಿಲ್ಲ. ಇವಾಗ ನೋಡು ಎಲ್ಲಿ ಕಣ ಬರ್ಲಿ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ. ಕಳ್ಳ ನೋಡ್ದಂಗೆ ನೋಡ್ತಿದ್ದಳು. ಆಯ್ತು ಕಳ್ಳನೇ ನಾನು. ಅಣ್ಣ ನೋ ರಿಯಾಕ್ಷನ್. ಅಲ್ಲೇ ನಮ್ಮದು ನಿಂಗೆಲ್ಲ ಕಾಯಿಲೆ ಇದೆ, ಬಡ್ಡಿದೆ, ಚೆನ್ನಾಗೇ ಇದೆಯಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಜಸ್ಟ್ ಮನು ಫ್ರೇಮ್ ಇಟ್ರೆ ಸಾಕಪ್ಪ, ಫಾಲೋವರ್ಸ್ ಸುರಿ ಮೇಲೆ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಅವ್ನು ಸೈಲೆನ್ಸ್ಗೆ ಬಂದ್ಬಿಡ್ತಾರೆ. ಸ್ಮೈಲ್. ಸೂರ್ಯ ಹುಟ್ಟುತ್ತಾ ಇದ್ದಾನೆ ಇವಾಗ ತಾನೆ. ಈ ನನ್ನ ಮಗ ಬಂದು 4 ಗಂಟೆಗೆ ಕರ್ಕೊಬಂದ. ಇಲ್ಲಿ ನೋಡಿದರೆ 7 ಗಂಟೆ ಆಗೈತೆ, ಬಿಸಿಲು ಬಂದೈತೆ. 4 ಗಂಟೆ ಕರ್ಕೊಬಂದು 45ನೇ ಟೋಕನ್ ತಗೊಂಡಾನೆ. ಫಸ್ಟ್ ಇರಬೇಕಾಯ್ದರು, ಲೈನಿಗೆ ನಿಲ್ಲಿಸಿಲಾರ್ದ ಬೇರೆ ಕಡೆ ನಿಂತ್ಕೊಂಡು ಎಲ್ಲೆಲ್ಲೋ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಟೋಕನ್ ಕೊಡೋ ಸಿಗ್ಲಾರ್ದೆ. ಅದು ಸ್ಕಂದಗಿರಿ ಬೆಟ್ಟ ಅಂತೆ. ಅಲ್ಗಾನು ಹತ್ತಿ ಇಳಿಬೇಕು ಅನ್ನಿಸ್ತಾಯ್ತು ಇವಾಗ. ಅವ್ನು ಟೋಕನ್ ತಗೊಂಡು ಬರೋ ಅಷ್ಟರಲ್ಲಿ ಏನು ಮಾಡೋಣ. ಈ ಪ್ಲೇಸ್ಗೆ ಹೊಸಬ ಆಗಿರ್ತೀನಿ. ಇದ್ರ ಬಗ್ಗೆ ಎಲ್ಲ ನಮ್ಮ ಫ್ರೆಂಡು ಪ್ರಜ್ವಲ್ ಮಾಹಿತಿ ಕೊಡ್ತಾನೆ. ಇದೇನೋ ವೇಸ್ಟೇಜ್ ನೀರಂತೆ. ಬೆಂಗಳೂರಿನ ಎಲ್ಲ ವೇಸ್ಟೇಜ್ ನೀರನ್ನು ಫಿಲ್ಟ್ರ್ ಮಾಡಿ ಮತ್ತೆ ಈ ಕಡೆ ಕೆರೆಗೇನ ಬಿಡ್ತಾ ಇದ್ರಂತೆ. ಯಾವ ಕೆರೆ ಮಚ್ಚ? ಯಾವ್ಯಾವ ಕೆರೆ ಐತೋ ಎಲ್ಲ ಕೆರೆಗೆ ಹೋಗ್ತಿತ್ತು. ಅಂದರೆ ಯಾವ್ಯಾವ ಕೆರೆ ಐತೋ ಎಲ್ಲ ಕೆರೆಗೆ ಹೋಗ್ತಿತ್ತು. ಊರ್ ಕೆರೆಗೆ ಇಲ್ಲ. ಅಟ್ ಪ್ರೆಸೆಂಟ್ ಯಾವ ಕೆರೆ ಇದೆ ಹೇಳು? ಅಟ್ ಪ್ರೆಸೆಂಟ್ ಅಂತ ಹೇಳಕ್ಕಾಗಲ್ಲ. ಊರಿಗೆ ಹರ್ಕೊಂಡು ಹೋಗ್ತಾ ಇರ್ತದೆ. ಊರಿಂದ ಊರಿಗೆ ತುಂಬ್ಕೊಂಡು ಹೋಗ್ತಾ ಇರ್ತಿತ್ತು. ಇದೇ ಕೆರೆ ಅಂತ ಹೇಳಕ್ಕಾಗಲ್ಲ. ಓಕೆ. ಫಿಲ್ಟ್ರ್ ಮಾಡಿ ಚರಂಡಿ ನೀರನ್ನೆಲ್ಲ ಫಿಲ್ಟ್ರ್ ಮಾಡಿ ಬಿಡ್ತಾ ಇದ್ದಾರೆ. ಎಷ್ಟು HP ಮೋಟ್ರ್ ಹಾಕಿರ್ಬೇಕು ನೋಡ್ರಿ. ಇವ್ನು ಡ್ಯಾಂಡ್ರಫ್ ತೋರ್ಸೋಕ್ಕೆ ಇಲ್ಲಿಗಾನ ಬಂದಿದ್ದೀವಿ. 4 ಗಂಟೆಗೆ ಓಡ್ ಬಂದಿದ್ದೀವಿ. ಇವ್ನು ನೋಡಿದ್ರೆ 8 ಗಂಟೆಗೆ ಬರ್ತಾವನೆ ಟೋಕನ್ ತಗೊಂಡು. ಮಾರ್ನಿಂಗ್ 4 ಗಂಟೆಗಿಂದ ನಿದ್ದೆ ಇಲ್ಲ. ಈ ಹಾಸ್ಪಿಟಲಲ್ಲಿ ಎಲ್ಲ ಫ್ರೀ ಆಫ್ ಕಾಸ್ಟ್ ಅಂತೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ನಮ್ಮ ಪ್ರಜ್ವಲ್. ಏನೇನಿದೆ ಫ್ರೀ ಕಾಸ್ಟು, ಇದ್ರ ಬಗ್ಗೆ ತಿಳಿಸ್ಕೊಡಪ್ಪ ಎಲ್ಲರಿಗೂ. ಆಲ್ಮೋಸ್ಟ್ ಎಲ್ಲ ಫೆಸಿಲಿಟಿನೂ ಐತೆ. ಲ್ಯಾಟ್ರಿ. ಓಕೆ. ಮನು ಟೋಕನ್ ಏನಾದ್ರು ತಗೊಂಡ್ರನ? ಹಿಡಿದು ಸ್ಕ್ಯಾನಿಂಗ್ ವರ್ಗೂ ಟೋಕನ್ ಫೀಸ್ ಟೋಕನು ಫ್ರೀ ಆಫ್ ಕಾಸ್ಟಲ್ಲೇ ಮಾಡಿಕೊಟ್ಟಿದ್ದಾರೆ. ಐತೆ. ಓಕೆ. ಮನು ಟೋಕನ್ ಏನಾದ್ರು ತಗೊಂಡ್ರನ? ಹಿಡಿದು ಸ್ಕ್ಯಾನಿಂಗ್ ವರ್ಗೂ ಟೋಕನ್ ಫೀಸ್ ಟೋಕನು ಫ್ರೀ ಆಫ್ ಕಾಸ್ಟಲ್ಲೇ ಮಾಡಿಕೊಟ್ಟಿದ್ದಾರೆ. ಹಾಂ ಪ್ರಜ್ವಲ್ ತಿಳಿಸ್ಕೊಡಪ್ಪ. ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗುತ್ತೆ ನೋಡು. ಇರ್ಲಿ ಪರವಾಗಿಲ್ಲ ಹೇಳು.
ನನ್ನ ಮಗ ವಿಡಿಯೋ ಮಾಡ್ದವನೇ ನೀನ್ ಅದ್ರಾಗೆ ಹಾಕಿದ್ಯಾ. ಇವನ್ನೆಲ್ಲ ಮಾಡ್ಕೊಬೇಕು ನೀನು, ನಾವಿಂಗ್ ಅಲ್ಲೇ ಹೊಡಿಯೋದೆಲ್ಲ. ಆಯ್ತು ಹೇಳಪ್ಪ, ಇದ್ರ ಹಾಸ್ಪಿಟಲ್ ಬಗ್ಗೆ ತಿಳಿಸ್ಕೊಡು, ಆಮೇಲೆ ಮಾಡ್ಕೊಳ್ಳೋಣ. ಹಾಸ್ಪಿಟ್ಲ್ ಬಗ್ಗೆ ಏನ್ ತಿಳಿಸ್ಕೊಡ್ಲಿ? ಅಂದ್ರೆ ಫ್ರೀ ಆಫ್ ಕಾಸ್ಟು ಆಯ್ತು. ಅದು ನೆಕ್ಸ್ಟು ಎಲ್ಲಿ ಲೊಕೇಟ್ ಆಗಿದೆ? ಇದು ಲೊಕೇಟ್ ಆಗಿರೋದು ಮುದ್ದೇನಹಳ್ಳಿ ಎಂಬ ಗ್ರಾಮದಲ್ಲಿ, ಓಕೆ ಚಿಕ್ಕಬಳ್ಳಾಪುರ ತಾಲೂಕು ಮತ್ತೆ ಡಿಸ್ಟಿಕ್. ಓಕೆ ನಂದಿ ಹೋಬ್ಳಿ ಅನಿಸ್ತೈತೆ. ಓಕೆ, ಹೋಬ್ಳಿ ಪೋಸ್ಟ್ 2 ಅದೇ ಇರ್ಬೇಕು. ಇದು ನ್ಯೂ ಬಿಲ್ಡಿಂಗ್ ಆಗಿರುತ್ತೆ. ಇದು ನ್ಯೂ ಬಿಲ್ಡಿಂಗ್ ಅಲ್ಲ, ಇದು ನ್ಯೂ ಬಿಲ್ಡಿಂಗ್. ಇದು ಓಲ್ಡ್ ಬಿಲ್ಡಿಂಗ್, ಫಸ್ಟ್ ಕಟ್ಟಿರೋ ಬಿಲ್ಡಿಂಗ್ ಇದು. ಓ ಸಾರಿ, ಅದು ಕನ್ಸ್ಟ್ರಕ್ಷನ್ ನಡೀತಿರೋದು. ಅದಾ ಅಲ್ಲಿ ಕಾಣಿಸಲ್ಲ ಬ್ರೋ, ನಿಮ್ಗೆ ಕಣ್ ಕಾಣಿಸಲ್ಲ. ಅಲ್ಲಿ ಕನ್ಸ್ಟ್ರಕ್ಟ್ ಆಗ್ತಾ ಇರೋದು, ಅದನ್ನೇ ನಾನು ಕೇಳಿದ್ದು ನ್ಯೂ ಬಿಲ್ಡಿಂಗ್ ಅಂತ. ಅದು ನ್ಯೂ ಬಿಲ್ಡಿಂಗ್ ಅಲ್ಲ, ಕನ್ಸ್ಟ್ರಕ್ಟ್ ಮಾಡ್ತಿರೋದು. ಅದು ಮತ್ತೆ ಡೆವಲಪ್ ಮಾಡ್ತಿರೋದು ಹಳೆ ಬಿಲ್ಡಿಂಗ್. ಓಕೆ ಓಕೆ ಬ್ರೋ, ನಾನೊಂದು ಸ್ವಲ್ಪ ಲ್ಯಾಗು ಬ್ರೋ. ಇಲ್ಲಿ ಈ ಕಡೆ ಹೊಸ ಬಿಲ್ಡಿಂಗ್ ಐತೆ, ಇದ್ರಿಂದ ಕಡೆ ಸ್ಕೂಲು, ಕಾಲೇಜು, ಹಾಸ್ಟ್ಲು ಎಲ್ಲ ಇರೋದು, ಪ್ರೇಯರ್ ಹಾಲು. ಇಲ್ಲಿ ಬರುವ ರೋಗಿಗಳಿಗೆ ಏನಂದರೆ ಸ್ಪೆಷಲ್ಲು, ಇಲ್ಲೇನು ಹಾಕಿರ್ತೀರ ಆ ರೂಲ್ಸ್ನ ಫಾಲೋ ಮಾಡಿ. ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡ್ರಿ. ನೋಡಿರಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಇಲ್ಲೆಲ್ಲ ಪೇಪರು ಹಾಕಿದ್ದಾರೆ. ಕಾಮನ್ ಸೆನ್ಸ್ ಇಲ್ಲ ಜನಗಳಿಗೆ. ಹಾಸ್ಪಿಟಲ್ ಒಳಗಡೆ ಬಂದ್ವಿ. ಹಾಸ್ಪಿಟಲ್ ಒಳಗಡೆ ಬಿಲ್ಡಿಂಗ್ಸು, ಗ್ರೀನರಿ, ಒಂಥರ ವಿಜುವಲಿ ತುಂಬ ಇಂಪ್ರೆಸಿವ್ ಆಗಿ ಅನ್ನಿಸ್ತು. ಹಾಗೆ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟು ಹಾಗೆ ಇಂಪ್ರೆಸಿವ್ ಆಗಿ ಇದೆ ಅಂತ ನಮ್ಮ ಫ್ರೆಂಡ್ ರಿವ್ಯೂ ಕೊಟ್ಟ. ವಿತೌಟ್ ಪೇಪರು ಎಲ್ಲ ಡಿಜಿಟಲಿ ಆಗಿ ಡೇಟಾ ಎಲ್ಲ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ಹೈಜಿನಿಕ್ಕಾಗಿ ಚೆನ್ನಾಗಿ ನೋಡ್ತಾರೆ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟರು. ಆ್ಯಂಡ್ ಬಡ್ಜೆಟ್ ಸೇವ್ ಮಾಡ್ಬೋದು, ತುಂಬ ಹೆಲ್ಪ್ಫುಲ್ ಅಂತ ರಿವ್ಯೂ ಕೊಟ್ಟ ನಮ್ಮ ಫ್ರೆಂಡು. ಹಾಸ್ಪಿಟಲ್ ನೋಡೋಕೆ ಚೆನ್ನಾಗಿದೆ ಎಲ್ಲ ಅಂತೇಳಿ ಹೊರಗಡೆ ಎಲ್ಲ ಚೆನ್ನಾಗಿ ಸುತ್ತಾಡಿದ್ವಿ ಸ್ವಲ್ಪ. ನೋಡಿ ಫ್ರೆಂಡ್ಸ್, ಇವನ್ ಜೊತೆ ಹಾಸ್ಪಿಟಲ್ಗೆ ಬಂದು ನಮ್ಗೆ ಉಪವಾಸ ಕೆಡುತ್ತಾನೆ. 12 ಗಂಟೆ ಆಗೈತೆ. ಮಗನೇ 1,500 ಉಳಿಸಿಲ್ಲ ಅಲ್ಲಿ. 1,500 ಏನು ಉಳಿಸ್ತಾ? ಎಷ್ಟು ಎಲ್ಲ ಬಿಲ್ ಹಾಕವ್ರ ನೋಡಪ್ಪ, ಬಿಲ್ ಹಾಕವ್ರೆ. ದುಡ್ಡು ಕೊಡ್ಬೇಕೀಗ ಅದಕ್ಕೆ? ಇಲ್ಲ, ಕೊಡಷ್ಟಿಲ್ಲ. ಮತ್ತೆ ಬಿಲ್ ಏನ್ ಹಾಕ್ಯಾರ? ಒಂದ್ ಲೋಷನ್, ಒಂದ್ ಟ್ಯಾಬ್ಲೆಟ್ ಹೊರಗಡೆ. ಡ್ಯಾಂಡ್ರಫಿಕ್ ಕೇಳ್ದ? ಅವ್ನ್ ಸ್ಕಿನ್ ಇರೋದೇ ಹಂಗೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಂತೆ. ಲೇ, ನಿನ್ ಸ್ಕಿನ್ ಓಕೆ, ನನಗೂ ಬೇಕಲ್ಲ. ನೀನು ಯೂಸ್ ಮಾಡ್ಬೋದು. ಹಾ, ನಂದು ಕೇಳ್ಬಾ ಹಂಗೆ ಅನ್ಬೇಕು ತಾನೆ. ಮತ್ತೆ 50 ಅಲ್ಲ, ಎಷ್ಟು ಡೋಸೇಜ್ ಕಮ್ಮಿ ಯೂಸ್ ಮಾಡೋದಾ? ಡೋಸೇಜ್ ಕಮ್ಮಿ ಅಲ್ಲ, 1 mg ಕೊಟ್ಟವ್ರೆ ಮಾತ್ರೆ. 15 mg ಕೊಟ್ಟವ್ರೆ. 15 mg ತಗೊಂಡ್ರೆ ಕಾಲೇಜೇನು ಅರಮನೆ ಆಗೈತೆ. ಕಾಲೇಜು ಹಾಸ್ಟ್ಲು? ಕಾಲೇಜ್ ಎಲ್ಲೈತೋ? ಕಾಲೇಜ್ ಎಲ್ಲೈತೆ? ಇನ್ನೂ ಒಳಗಡೆನಾ? ವಾವ್, KGF ವಾಲ್ ಆಗೈತಲ್ಲ ಇದು. ಕಾನ್ಸನ್ ಅದೇನೋ ಅಂತಾರಲ್ಲ, ಏನದು? ಹಾಸ್ಪಿಟಲ್ ನೋಡಿ ಸಾಕು, ಬಂದಿದ್ದ ಕೆಲಸ ಮುಗಿತು ಅಂತೇಳಿ ಎಲ್ಲ ನೋಡಿದ್ದು ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಹಾಯ್ ಚಿನಿ, ಬಾಯ್ ಬಾಯ್. ಹಾಂ, ನೋಡಿ ನಾವು ಬತ್ತಿದಂಗೆ ಹೆಂಗೆ ವೆಲ್ಕಮ್ ಮಾಡ್ತೈತೆ. ಆಯ್ತು ಸುಮ್ಮನೆ. ಮನುಷ್ಯರಿಗಿಂತ ಪ್ರಾಣಿಗಳು ಎಷ್ಟು ವಾಸಿ, ಏಕೆಂದರೆ ಮನುಷ್ಯರು ಮಾಡೋ ಥರ ಕೆಲಸ ಪ್ರಾಣಿಗಳು ಮಾಡಲ್ಲ ಅಂತ ಈ ದಿನದ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಆಫ್ ದಿ ಡೇ ಟ್ರಾಜಿಡಿ ಏನಪ್ಪ ಅಂದರೆ, ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಬೈಕ್ ರೈಡ್ ಮಾಡ್ತಾ ಲೊಕೇಶನ್ ನೋಡೋಣ ಅಂತ ಮೊಬೈಲ್ ತೆಗೆದೆ. ಪೊಲೀಸರು ಅದನ್ನು ನೋಡಿ 500 ರೂಪಾಯಿ ದಂಡ ಹಾಕಿ ಮನೆಗೆ ಕಳಿಸಿದ್ರು. ಅದೇ ಇವತ್ತಿನ ಟ್ರಾಜಿಡಿ ಆಗಿತ್ತು.